ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಕೋಟ್ಯಾಂತರ ಗೃಹಿಣಿಯರಿಗೆ, ನಮ್ಮ ನಾಡಿನ ಪ್ರತಿಯೊಬ್ಬ ತಾಯಂದಿರಿಗೆ ಮತ್ತು ಸಹೋದರಿಯರಿಗೆ ಸರ್ಕಾರದಿಂದ ಬಂದಿದೆ ಅತ್ಯಂತ ಭರ್ಜರಿ ಮತ್ತು ಸಂತಸದ ಸುದ್ದಿ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಖಾತೆಗೆ 2,000ದಿಂದ 6,000 ರೂಪಾಯಿಯವರೆಗೆ ನೇರವಾಗಿ DBT ಮೂಲಕ ಹಣ ಜಮಾ ಆಗುವ ಪ್ರಕ್ರಿಯೆ ಈಗಷ್ಟೇ ಚುರುಕುಗೊಂಡಿದೆ. ಈ ಹಣ ಯಾರಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ ಮತ್ತು ನೀವು ಮಾಡಬೇಕಾದ ಒಂದು ಮುಖ್ಯವಾದ ಕೆಲಸ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ತಪ್ಪದೆ ನೋಡಿ. ಹೌದು, ಕಳೆದ ಕೆಲವು ಕಂತುಗಳ ಹಣ ಇನ್ನೂ ಸಹ ಕೆಲವು ಜಿಲ್ಲೆಗಳ ಅರ್ಹ ಫಲಾನುಭವಿಗಳಿಗೆ ಬಂದಿರಲಿಲ್ಲ. ಆದರೆ ಈಗ ಸರ್ಕಾರವು ಹಂತ ಹಂತವಾಗಿ ಸುಮಾರು 30ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಲು ಚಾಲನೆ ನೀಡಿದೆ. ಕೋಲಾರ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಹಾಸನ, ಯಾದಗಿರಿ, ಧಾರವಾಡ, ದಾವಣಗೆರೆ, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಮಂಗಳೂರು, ಮಂಡ್ಯ, ರಾಮನಗರ, ಉಡುಪಿ, ಉತ್ತರ ಕನ್ನಡ, ಕೊಪ್ಪಳ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಹಣ ತಲುಪುವ ಪ್ರಕ್ರಿಯೆ ವೇಗವಾಗಿ ನಡೀತಾ ಇದೆ. ಒಂದು ನೆನಪಿಡಿ, DBT ವ್ಯವಸ್ಥೆಯಲ್ಲಿ ಕೋಟ್ಯಾಂತರ ಖಾತೆಗಳಿಗೆ ಒಂದೇ ಬಾರಿಗೆ ಹಣ ಹಾಕುವಾಗ ಸರ್ವರ್ ಸಮಸ್ಯೆ ಆಗಬಾರದು ಅಂತ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗ್ತಿದೆ. ನಿಮ್ಮ ಜಿಲ್ಲೆಯ ಹೆಸರು ಪಟ್ಟಿಯಲ್ಲಿದ್ದರೂ ಹಣ ಬರಲು 1-2 ದಿನ ತಡವಾದರೆ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ. ಈಗ ಬರೋಣ ಅತ್ಯಂತ ಪ್ರಮುಖವಾದ ವಿಷಯಕ್ಕೆ. ಗೃಹಜ್ಯೋತಿ, ವೋಟರ್ ID ತರಾನೇ ಗೃಹಲಕ್ಷ್ಮಿಯಲ್ಲೂ ಈಗ ಬಯೋಮೆಟ್ರಿಕ್ KYC ಕಡ್ಡಾಯಗೊಳಿಸಲಾಗಿದೆ. ಅಂದರೆ ನಿಮ್ಮ ಮುಂದಿನ ಕಂತಿನ ಹಣ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ಬರಬೇಕು ಅಂದರೆ ನೀವು ಈ KYCಯನ್ನು ಪೂರ್ಣಗೊಳಿಸಲೇಬೇಕು. ಅರ್ಹ ತಾಯಂದಿರಿಗೆ ನೇರವಾಗಿ ಹಣ ತಲುಪಲಿ ಎಂಬುದು ಸರ್ಕಾರದ ಉದ್ದೇಶ. ಇದಕ್ಕಾಗಿ ನೀವು ಯಾವುದೇ ಆತಂಕ ಪಡದೆ ನಿಮ್ಮ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ. ನಿಮ್ಮ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ನೀಡಿ KYC ಮಾಡಿಸಿಕೊಳ್ಳಿ. ಇದನ್ನು ಒಮ್ಮೆ ಮಾಡಿದರೆ ಸಾಕು, ಪ್ರತಿ ತಿಂಗಳು ಆಟೋಮೆಟಿಕ್ ಆಗಿ ಹಣ ಜಮಾ ಆಗ್ತಾ ಇರುತ್ತೆ. ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ತುಂಬ ಸುಲಭ. ನಿಮ್ಮ ಮೊಬೈಲ್ಗೆ ಬಂದಿರೋ ಬ್ಯಾಂಕ್ SMS ಪರಿಶೀಲಿಸಿ. ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಅಥವಾ ATM ಮಿನಿ ಸ್ಟೇಟ್ಮೆಂಟ್ ಪಡೆಯಿರಿ. ಇಷ್ಟೆಲ್ಲ ಇದ್ದು ಹಣ ಬಂದಿಲ್ಲ ಅಂದರೆ KYC ಬಾಕಿ ಇರಬಹುದು, ಆಧಾರ್ ಲಿಂಕ್ ಆಗಿಲ್ಲದಿರಬಹುದು ಅಥವಾ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿರಬಹುದು. ತಕ್ಷಣ ನಿಮ್ಮ ಬ್ಯಾಂಕ್ ಅಥವಾ ಕರ್ನಾಟಕ 1 ಕೇಂದ್ರವನ್ನು ಸಂಪರ್ಕಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕೂಡಲೇ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ KYC ಕಂಪ್ಲೀಟ್ ಮಾಡಿಕೊಳ್ಳಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಮನೆ ಮಂದಿಗೆ, ಸ್ನೇಹಿತರಿಗೆ ಮತ್ತು ತಾಯಂದಿರಿಗೆ ಖಂಡಿತ ಶೇರ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.